ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಗಣೇಶ್ ವಿಸರ್ಜನೆ ಮೆರವಣಿಗೆ ವೇಳೆ ಮತೀಯವಾದಿಗಳ ಹೀನ ಕೃತ್ಯ ಖಂಡಿಸಿದ ತೋಟದಪ್ಪ ಬಸವರಾಜು. ಹೆಡ್ಗಪುರದಲ್ಲಿ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ಸಚಿವ ಈಶ್ವರ್ ಖಂಡ್ರೆ. ಹಸುಕೂಸಿಗೆ ಹುಷಾರಿಲ್ಲ ಎಂದರೂ ಆಸ್ಪತ್ರೆಗೆ ಹೋಗಲು ಅನುಮತಿ ನೀಡದ ಬೆಳಗಾವಿ ಪೊಲೀಸರು. ಸುದ್ದಿಯ ವಿವರಗಳು. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ್ ವಿಸರ್ಜನೆಯ ಮೆರವಣಿಗೆ ವೇಳೆ ಮತೀಯವಾದಿಗಳು ನಡೆಸಿರುವ ಹೀನ ಕೃತ್ಯವನ್ನು ವರುಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಖಂಡಿಸಿದ್ದಾರೆ. ಈ ರೀತಿ ಪೆಟ್ರೋಲ್ ಬಾಂಬ್ ಹಾಕುವುದು, ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಾಶ ಮಾಡುವುದು, ಸಾರ್ವಜನಿಕ ಸ್ಥಳದಲ್ಲಿ ಬಾಂಬ್ ಇಡುವವರು, ಕಲ್ಲು ಎಸೆಯುವ ಇಂಥವರಿಗೆ ಗುಂಡಿಟ್ಟು ಕೊಲ್ಲುವ ಕಾನೂನು ತರಬೇಕೆಂದು ಪಟ್ಟಣದಲ್ಲಿ ಸೋಮವಾರ ಕರೆಯಲಾಗಿದ್ದ ಪತ್ರಿಕೆಗೋಷ್ಠಿಯಲ್ಲಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೆಲವು ಇಂತ್ಲಾಂಡಿ ರಾಜಕೀಯ ಮುಖಂಡರು ಮಸೀದಿ ಮುಂದೆ ಏಕೆ ಮೆರವಣಿಗೆ ಹೋಗಬೇಕಿತ್ತು, ವಾದ್ಯಗಳು ಡಿಜೆ ಸೌಂಡ್ ಏಕೆ ಹಾಕಬೇಕಿತ್ತು ಎನ್ನುತ್ತಾರೆ. ಇಂತಹ ನಿಜಕ್ಕೂ ನಾಚಿಕೆಯಾಗಬೇಕು. ಇವರಂತಹ ಮತೀಯವಾದಿಗಳ ದುಷ್ಟಗುಣದಿಂದಲೇ ಈ ರೀತಿಯ ಘಟನೆಗಳು ಆಗುತ್ತಿರುವುದು. ಇನ್ನಾದರೂ ತುಷ್ಟೀಕರಣ ನೀತಿಯನ್ನು ನಿಲ್ಲಿಸಿ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಮಾತನಾಡುವವರು, ಹೀನ ಕೃತ್ಯ ಎಸಗಿರುವವರಿಗೆ ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ತಿಳಿ ಹೇಳುವ ತಾಕೀತಿಲ್ಲ. ಇದು ಈ ನಾಡಿನ ದುರ್ದೈವ. ಇಸ್ಲಾಂ ಧರ್ಮಕ್ಕೆ ಮಾಡುತ್ತಿರುವ ಅಪಚಾರ ಮಾನವ ಧರ್ಮಕ್ಕೆ ಕೊಳ್ಳಿ ಇಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಯಾಗುವುದೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ತೋಟದಪ್ಪ ಬಸವರಾಜು ಅವರು, ಪಕ್ಷದ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಸಮರ್ಥವಾಗಿ ಸಂಘಟನೆಯನ್ನು ಮುನ್ನಡೆಸುತ್ತಿದ್ದಾರೆ. ಅದಕ್ಕೆ ಇತ್ತೀಚೆಗೆ ನಡೆದ ಪಾದಯಾತ್ರೆಯ ಯಶಸ್ವಿಯೇ ಸಾಕ್ಷಿ. ರಾಜ್ಯಾಧ್ಯಕ್ಷರು ಭಟ್ಟಂಗಿಗಳು ಗಂಜಿ ಗಿರಾಕಿಗಳನ್ನು ದೂರವಿಟ್ಟು ಮುನ್ನಡೆದರೆ ಒಳಿತು. ಯಡಿಯೂರಪ್ಪ ಸೇರಿದಂತೆ ದೇವೇಗೌಡರು, ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿಯವರ ನಂತರ ರಾಜ್ಯದಂತ ಜನ ಮನ್ನಣೆ ಗಳಿಸಿ ಮುನ್ನಡೆಯುತ್ತಿರುವುದು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ ಎಂದರು. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆಸಿದಂಥ ಹೀನ ಕೃತ್ಯ ಖಂಡನೀಯ. ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮತೀಯವಾದಿಗಳು ವಿಜೃಂಭಿಸತೊಡಗಿದ್ದಾರೆ. ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಹಾಗೂ ಇಂಥ ಹೀನ ಕೃತ್ಯ ಎಸಗುವವರನ್ನು ಗುಂಡಿಟ್ಟು ಕೊಲ್ಲುವ ಕಾನೂನನ್ನು ಸರ್ಕಾರ ತರಬೇಕು ಎಂದು ಈ ಮೂಲಕ ನಾನು ಒತ್ತಾಯಿಸುತ್ತಿದ್ದೇನೆ. ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಅವಧಿಗೆ ಮುಂಚೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ಬಿಜೆಪಿಯಲ್ಲಿ ನಿಯಮ ಇದೆ. ಯಾರೇ ಅಧ್ಯಕ್ಷರು ಪದಾಧಿಕಾರಿಗಳಾದರೆ 3 ವರ್ಷಗಳ ತನಕ ಅವರ ಸ್ಥಾನ ಅಬಾಧಿತ. ರಾಜ್ಯದಲ್ಲಿ ವಿಜೇಂದ್ರರವರು ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ. ಯಡಿಯೂರಪ್ಪ, ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿಯವರ ನಂತರ ವಿಜೇಂದ್ರರವರು ರಾಜ್ಯದಲ್ಲಿ ಜನಮನ್ನಣೆಯನ್ನು ಗಳಿಸಿ ಮುನ್ನಡೆಯುತ್ತಿರುವುದು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ. ಈ ಕಾರಣದಿಂದ ಅವರಿಗೆ ಕೆಲವರು ಕಿರುಕುಳ ನೀಡುತ್ತಿದ್ದಾರೆ. ಇದು ಸರಿಯಲ್ಲ. ದೊಡ್ಡವರಾದ ನಾಯಕರುಗಳು ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮಾದರಿಯಾಗಿ ನಡೆದುಕೊಳ್ಳಬೇಕು. ತಮಗೆ ಟಿಕೆಟು ಸಿಕ್ಕಿದೇ ಇದ್ದರೂ ಸಹ ವಿಜೇಂದ್ರರವರು ಪಕ್ಷದಲ್ಲಿ 5 ವರ್ಷಗಳ ಕಾಲ ಕಾರ್ಯಕರ್ತರಾಗಿ ದುಡಿದು ಈಗ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈಗ ಅವರು ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದವರಲ್ಲ, ಬಿಜೆಪಿಯ ಕುಟುಂಬಕ್ಕೆ ಸೇರಿದವರು. ಇದನ್ನು ಅರಿತು ಹಿರಿಯರಾದ ತಾವು ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡಿ ಪಕ್ಷವನ್ನು ಮುನ್ನಡೆಸಲು ಕೋರುತ್ತೇನೆ. ಮತ್ತು ರಾಜ್ಯದಲ್ಲಿ ಈ ಮತೀಯ ಸರ್ಕಾರ ತೊಲಗಬೇಕಾದರೆ ಬಿಜೆಪಿಯ ಎಲ್ಲ ವರ್ಗದ ನಾಯಕರು, ಹಿರಿಯರು ಒಟ್ಟಾಗಿ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲವಾದರೆ ಇದೇ ಸರ್ಕಾರ ಮುಂದುವರಿದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ರಾಜ್ಯವಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಈ ಸರ್ಕಾರವನ್ನು ಹೊರದಬ್ಬಲು, ಒಳ್ಳೆಯ ಸರ್ಕಾರ ಆಡಳಿತಕ್ಕೆ ಬರಲು ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು, ಕಾರ್ಯಕರ್ತರು ಭೇದ ಭಾವ ಮರೆತು ಒಗ್ಗಟ್ಟಿನಿಂದ ದುಡಿಯಬೇಕು ಎಂದು ಈ ಸಂದರ್ಭದಲ್ಲಿ ವಿನಂತಿಸುತ್ತಿದ್ದೇನೆ. ಹಾಗೂ ಇಂದು 74ನೇ ಮೋದಿಯವರ ಹುಟ್ಟುಹಬ್ಬವಿದ್ದು ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಸಮರ್ಥನೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಬಡವರಿಗೆ ಹಾಗೂ ಸಮಾಜಕ್ಕೆ ಉತ್ತಮವಾದ
ನಮ್ಮ ಪಕ್ಷದ ಸೇವೆಯೇ ಸಂಘಟನೆ ಎಂಬ ಕಾರ್ಯವನ್ನು ಇಂದು ದೇಶದಾದ್ಯಂತ ಆಚರಿಸುತ್ತಿದ್ದೇವೆ. ಬೀದರ್ ಜಿಲ್ಲೆಯ ಔರದ್ಬಿ ತಾಲೂಕಿನ ಹೆಡಗಪುರದಲ್ಲಿ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆಯನ್ನು ಸಚಿವ ಈಶ್ವರ್ ಖಂಡ್ರೆ ನೆರವೇರಿಸಿದರು. ಸಚಿವರು ಮಾತನಾಡಿ, ಕಲ್ಯಾಣ ಕರ್ನಾಟಕದ ರೈತರು ಈ ಕೇಂದ್ರದಿಂದ ಲಾಭ ಪಡೆಯಲಿದ್ದು, ತಂತ್ರಜ್ಞಾನ ಆಧಾರಿತ ಪಶುಸಂಗೋಪನೆ ಮತ್ತು ಜಾನುವಾರು ತಳಿ ಸುಧಾರಣೆ ಮೂಲಕ ರೈತರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಈ ಕೇಂದ್ರವು ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್, ಸ್ಥಳೀಯ ಶಾಸಕರಾದ ಪ್ರಭು ಚವ್ಹಾಣ್ ಮತ್ತು ಜಿಲ್ಲೆಯ ಪ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಳಗಾವಿಯಲ್ಲಿ ಗಣೇಶ್ ವಿಸರ್ಜನೆ ಅದ್ದೂರಿಯಾಗಿ ನಡೆಯುತ್ತಿದ್ದು, ಎಲ್ಲಾ ರಸ್ತೆಗಳು ವಿಸರ್ಜನೆಯ ಕಾರಣ ಬಂದ್ ಮಾಡಿದ್ದು, ಕೇವಲ ಕೆಲ ರಸ್ತೆಗಳು ಮಾತ್ರ ಸಾರ್ವಜನಿಕರಿಗೆ ಓಡಾಡಲು ತೆಗೆದಿರುತ್ತದೆ. ಆದರೆ ಇಂದು ಮನಕುಲುಕುವ ಘಟನೆ ಬೆಳಗಾವಿ ಪೊಲೀಸರಿಂದ ನಡೆದಿದ್ದು, ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗುವ ಘಟನೆಯಾಗಿದೆ. ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಅಸ್ವಸ್ಥಗೊಂಡಿದ್ದ ಹಸುಗೂಸು ಬೆಳಗಾವಿ ತಾಲೂಕಿನ ಗೊಂಡಸ್ಕೊಪ್ಪ ಆಸ್ಪತ್ರೆಗೆ ಹೋಗಲು ಬಂದಿದ್ದರು. ಇಂದು ಬೆಳಗಾವಿಯಲ್ಲಿ ಗಣೇಶನ ಮೂರ್ತಿ ವಿಸರ್ಜನೆ ಮೆರವಣಿಗೆಯ ಕಾರಣದಿಂದಾಗಿ ಅವರು ತಮ್ಮ ವಾಹನವನ್ನು ಬೆಳಗಾವಿಯ ಮಹಾನಗರದಲ್ಲಿ ಸಂಚರಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ ಅವರು ಬೆಳಗಾವಿಯ ಫೋರ್ಟ್ ಮಾರ್ಗದಿಂದ ಹಸುಗೂಸನ್ನು ತಮ್ಮ ಕಂಕಳಲ್ಲಿ ಇಟ್ಟುಕೊಂಡು ಕಾಲು ದಾರಿಯಲ್ಲಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಇವರು ಕಾರಿನಲ್ಲಿದ್ದ ಕಾರಣ ಪೊಲೀಸ್ ಅವರಿಗೆ ಮನವಿ ಮಾಡಿದರೂ ಕೂಡ ಇವರಿಗೆ ಆಸ್ಪತ್ರೆಗೆ ಹೋಗಲು ಅನುಮತಿ ನೀಡದಿಲ್ಲದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಸುಗೂಸನ್ನು ತಮ್ಮ ಕೈಯಲ್ಲಿ ಹಾಗೂ ಕಂಕುಳಲ್ಲಿ ಎತ್ತಿಕೊಂಡು ಹೋಗುತ್ತಿರುವುದನ್ನು ನೋಡಿ ಎಂತವರ ಮನಸ್ಸು ಕೂಡ ಕರಗುವಂತಾಗಿದೆ. ಆದರೆ ಪೊಲೀಸರ ಪಾಲಿಗೆ ಮಗುವಿನ ಆರೋಗ್ಯಕ್ಕಿಂತ ಇವರ ಯೋಗಕ್ಷೇಮ ಹೆಚ್ಚಾದಂತಾಗಿದೆ. ವರ್ತನೆಗೆ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಎಲ್ಲಿಂದ ಬಂದಿದ್ರಿ? ಎಲ್ಲಿ ಹೆಂಗ್ ಬಂದಿದ್ರಿ? ಮತ್ತೆ ನಾವು ಕಾರ್ ಮೇಲೆ ಬಂದಿದ್ರಿ. ಅಲ್ಲಿ ಪೊಲೀಸ್ ಟ್ರಾಫಿಕ್ ಐತಿ ಅಲ್ಲಿ ಗಾಡಿನ ಬರೋಲ್ರ ಸರ್. ಹಂಗಾಗಿ ಎಲ್ಲಿಂದ ಕೊಂಡಸ್ಕೋದಿಂದ ಬಂದವ್ರು ನಾವ. ಹಿಂಗ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಬರೀ ನಮ್ಮ ಗಾಡಿಯನ್ನು ಬಿಡುವಾರ. ಈಗ ನಾವು ನಡ್ಕೊಂಡು ಹೋಗೋದು ಚಿಲ್ಡ್ರನ್ ಹಾಸ್ಪಿಟಲ್ಗೆ. ಈಗ ಎಲ್ಲಿಂದ ನಡ್ಕೊಂಡು ಬಂದಿದ್ವಿ? ಈಗ ನಾವು ಕೋರ್ಟ್ ರೋಡಿಂದ ಬಂದ್ವು. ಕೋರ್ಟ್ ರೋಡಿಂದ ಇಲ್ಲಿ ನಡ್ಕೊಂಡು ಬಂದಿದ್ವಿ. ಸೆಪ್ಟೆಂಬರ್ 14ರಂದು ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲಾದ್ಯಂತ ಒಟ್ಟು 17,476 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು, ಒಟ್ಟು ಮೊತ್ತ 7,88,87,531 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಎ ಬನ್ನಸೂಡೆ ಅವರು ಬುಧವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ನಡೆಸಿದ್ದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿ ಹೇಳಿದರು. ಇದರಲ್ಲಿ 6,788 ಪೆಂಡಿಂಗ್ನಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು, 7,44,11,543 ವಸಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ. ಜಿಲ್ಲಾದ್ಯಂತ ಒಟ್ಟು 10,688 ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು, 54,75,988 ವಸಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದರು. ಬ್ಯಾಂಕ್ ವಸಲಾತಿ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತಿಗಳ ಆಸ್ತಿ ತೆರಿಗೆ ಮತ್ತು ಬಿಎಸ್ಎನ್ಎಲ್, ಜೆಸ್ಕಾಂ ಬಾಕಿ ಬಿಲ್ಲು ಮತ್ತು ಟ್ರಾಫಿಕ್ ವಸಲಾತಿಯಲ್ಲಿ 10,688 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. 54,75,988 ವಸೂಲಿ ಮಾಡಲಾಗಿದೆ. ಒಟ್ಟಾರೆ ಜಿಲ್ಲಾದ್ಯಂತ ಸದರಿ ಲೋಕ ಅದಾಲತ್ನಲ್ಲಿ 17,476 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು, 7,98,87,531 ರೂಪಾಯಿಗಳಿಗೆ ಪರಿಹಾರ ವಸೂಲಾತಿ ಮೂಲಕ ಇತ್ಯರ್ಥ ಮಾಡಲಾಗಿದೆ. ಜಿಲ್ಲಾದ್ಯಂತ ಈ ಲೋಕ ಅದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ ಒಂದು ಜೋಡಿ ದಂಪತಿಯನ್ನು ರಾಜ್ಯ ಸಂಧಾನದ ಮೂಲಕ ಒಂದಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಸದರಿ ಲೋಕ ಅದಾಲತ್ನಲ್ಲಿ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಸಹಕರಿಸಿದ ಜಿಲ್ಲೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಿಬ್ಬಂದಿಗಳಾದ ಜಗದೇಶ್ವರ್ ದೋರೆ, ಆಕಾಶ್ ಸಜ್ಜನ್, ನಾಗರಾಜ್ ಪ್ರೀತಿ, ಈರಮ್ಮ, ಜೀವನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆ ಬೀದರ್ ವತಿಯಿಂದ ಬೀದರ್ ಕೋಟೆಯ ಮೇಲೆ ಏರ್ ಶೋ ಕಾರ್ಯಕ್ರಮ ಸೆಪ್ಟೆಂಬರ್ 21ರಂದು ಹಮ್ಮಿಕೊಳ್ಳಲಾಗಿದೆ.
ಸೆಪ್ಟೆಂಬರ್ 21ರಂದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯುವ ಈ ಏರ್ ಶೋ ಕಾರ್ಯಕ್ರಮ ಬೀದರ್ ನಗರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಂದು ಮಧ್ಯಾಹ್ನ 3 ಗಂಟೆಗಳ ಒಳಗೆ ಬೀದರ್ ಕೋಟೆಯಲ್ಲಿ ನಿಗದಿಪಡಿಸಿದ್ದ ಸ್ಥಳದಲ್ಲಿ ಹಾಜರಿದ್ದು ಈ ಏರ್ ಶೋ ಕಾರ್ಯಕ್ರಮ ವೀಕ್ಷಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.